ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದಿರೋದು. ಟಾಪಿಕ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಒಬ್ಬ ದೇವತಾ ಮನುಷ್ಯ. 29/10/2021 ಇಲ್ಲಿಗೆ 4 ವರ್ಷ ಆಯಿತು ಕಳೆದು. ಆ ದೇವತಾ ಮನುಷ್ಯ, ಆ ದೇವರಂತ ಮನುಷ್ಯನ ನಾವು ಕಳೆದುಕೊಂಡು ಇವತ್ತಿಗೂ ಪ್ರತಿಯೊಬ್ಬ ಫ್ಯಾನ್ ಅದನ್ನ ಮರೆಯಕ್ಕಾಗಲ್ಲ. ಆ ದಿನ, ಆ ಕರಾಳ ದಿನ ಮತ್ತೆ ಇವತ್ತು ಬಂದೇ ಬಿಟ್ಟಿದೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅಂತ ವ್ಯಕ್ತಿನ ನಾವು ಕಳೆದುಕೊಂಡಿದ್ದೀವಲ್ಲ ಅಂತ ವ್ಯಕ್ತಿ ಮತ್ತೆ ಹುಟ್ಟಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ವಕಲಾ ವಲ್ಲಭ ಅವರು. ನಿಜವಾಗ್ಲೂ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಇವತ್ತು ಅವ್ರು ನಮ್ಮನ್ನ ಅಗಲಿ 4 ವರ್ಷ ಆಗುತ್ತೆ. ಸೊ ಅವರ ಪುಣ್ಯ ಸ್ಮರಣೆಯಲ್ಲಿ ಅವರನ್ನು ನೆನೆಸ್ಕೋಬೇಕು. ಅವ್ರ ಬಗ್ಗೆ ಕೆಲವು ಮಾತಾಡೋಣ. ಅವ್ರ ಬಗ್ಗೆ ಕೆಲವು, ಅವ್ರ ಲೈಫ್ ಜರ್ನಿ ಬಗ್ಗೆ ಕೆಲವು ನಿಮಗೆ ತಿಳಿಯಪಡಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಸೊ ಆಗ್ಲೇ ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಡಾಕ್ಟರೇಟ್ ಅವ್ರಿಗೆ ಮೈಸೂರು ಯೂನಿವರ್ಸಿಟಿ ಕೊಡುತ್ತೆ. ಆಮೇಲೆ ಕರ್ನಾಟಕ ರತ್ನ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕರ್ನಾಟಕ ಕೂಡ, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೂಡ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಅನ್ನೋ ಅವಾರ್ಡ್ ಕೂಡ ಕೊಡುತ್ತೆ. ಸೊ ಅವ್ರ ಲೈಫ್ ಸ್ಟಾರ್ಟಿಂಗ್ ಇಂದ ನಾನು ನಿಮ್ಗೆ ಒಂದು ಚಿಕ್ಕ ಸಮ್ಮರಿಯಾಗಿ ಹೇಳ್ತೀನಿ. ಸೊ 1975 ಮಾರ್ಚ್ 27, ವಜ್ರದಂತ ಒಬ್ಬ ಮನುಷ್ಯ, ವಜ್ರದಂತ ಒಂದು ಮಗು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮತ್ತೆ ಪಾರ್ವತಮ್ಮ ಅವ್ರಿಗೆ ಜನಿಸ್ತಾರೆ. ಅವರ ಕುಟುಂಬದ 5ನೇ ಮಗು ಆಗಿರುತ್ತೆ, ಕಿರಿಯ ಮಗ. ತುಂಬಾ ಮುದ್ದಾಗಿ ಬೆಳೆಸ್ತಾರೆ. ಸೊ ಮಗು ಹುಟ್ಟಿದಾಗ ಏನ್ ಮಾಡ್ತಾರೆ ಹೇಳಿ, ಎಲ್ಲರೂ ಜೋಪಾನವಾಗಿ ನೋಡ್ಕೊಂತಾರೆ. ಎಷ್ಟು 1 ವರ್ಷ 2 ವರ್ಷವರೆಗೂ ತುಂಬಾ ಕಾಯ್ತಾ ಇರ್ತಾರೆ, ಆ ಮಗುನ್ ನೋಡ್ಕೊಂಡೇ ಇರ್ತಾರೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನಮ್ ಬಾಸ್ ಅಪ್ಪು ಅವ್ರದ್ದು, ಅವರು ಹುಟ್ಟಿದ 6 ತಿಂಗಳಕ್ಕೆ ಸಿನಿಮಾ ಎಂಟ್ರಿ ಕೊಡ್ತಾರೆ. ಒಂದು ಸಿನಿಮಾ ಬರುತ್ತೆ, ಪ್ರೇಮದ ಕಾಣಿಕೆ 1976 ಅಲ್ಲಿ. ಅವರು ಇಮಿಡಿಯೇಟ್ ಆಗಿ ಹುಟ್ಟುತ್ತಿದ್ದಂಗೆ ರಾಜ್ಕುಮಾರ್ ಅವರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆ ಸಿನಿಮಾಕ್ಕೆ ಏನೋ ಒಂದು ಚಿಕ್ಕ ಪಾತ್ರಕ್ಕೆ ಅವ್ರನ್ನ ತಗೊಂತಾರೆ. ಸೊ ಅದರಿಂದ 6 ತಿಂಗಳಕ್ಕೆ ಸಿನಿಮಾನ ಶುರು ಮಾಡ್ಬಿಡ್ತಾರೆ ನಮ್ಮ ಬಾಸ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಅದಾದ್ಮೇಲೆ 1 ವರ್ಷಕ್ಕೆ ಮತ್ತೆ ತಾಯಿಗೆ ತಕ್ಕ ಮಗ ಅಂತ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಸೊ ಅದೇ ತರ ಅವರು ಕಂಟಿನ್ಯೂ ಮಾಡ್ತಾ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಅವರು ತುಂಬಾ ಸಿನಿಮಾಗಳು ಮಾಡ್ತಾರೆ ಅಂಡ್ ಅವಾರ್ಡ್ಸ್ ಕೂಡ ಗೆಲ್ತಾರೆ. ಸೊ ಅವ್ರು ಮಾಡಿರೋ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಮೂವಿಯಲ್ಲಿ ಬೆಟ್ಟದ ಹೂ 1985 ಅಲ್ಲೇನೋ ಬರುತ್ತೆ. ಸೊ ಅದಕ್ಕೆ ಅವರು ನ್ಯಾಷನಲ್ ಫಿಲ್ಮ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಕೂಡ ಗೆಲ್ಕೊಂತಾರೆ, 33rd ನ್ಯಾಷನಲ್ ಅವಾರ್ಡ್. ಸೊ ಅದು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವರಿಗೆ ಬರುತ್ತೆ. ಆಮೇಲೆ ಅವರು ರಾಜ್ಕುಮಾರ್ ಅವ್ರ ಜೊತೆ ಚಲಿಸುವ ಮೋಡಗಳು ಮೂವಿಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ, ಲೈಕ್ ಸ್ಟೇಟ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಕಡೆಯಿಂದನೂ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬರುತ್ತೆ. ಸೊ ಕೆಲವು ಚೈಲ್ಡ್ ಆರ್ಟಿಸ್ಟ್ಗಳು ಮಾಡ್ತಾ ಅವರು ಕೊನೆಯದಾಗಿ ಅವರು ನಟಿಸೋದು ಪರಶುರಾಮ ಅಂತ 1989 ಅಲ್ಲಿ ಅವರು ಒಂದು ಲಾಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾರೆ. ಸೊ ಅಲ್ಲಿವರೆಗೂ ಅವರು ಚೈಲ್ಡ್ ಆರ್ಟಿಸ್ಟ್ ಜರ್ನಿ ನಡೆಯುತ್ತೆ. ಸೊ ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮ್ಯಾನೇಜರ್ ಆಗ್ತಾರೆ. ಅವ್ರ ಪ್ರೊಡಕ್ಷನ್ ಹೌಸ್ಗೆ ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ನೋಡ್ಕೊಂತಾ ಇರ್ತಾರೆ. ಫಾರ್ 2-3 ಇಯರ್ಸ್ ಆಗಿ ನೋಡ್ಕೊಂತಾರೆ. ಸೊ ಅದಾದ್ಮೇಲೆ ಅವರು 2002ರಲ್ಲಿ ಅಪ್ಪು ಅನ್ನೋ ಒಂದು ಸಿನಿಮಾದಿಂದ ಡೆಬ್ಯೂಟ್ ಫಿಲ್ಮ್ ಆಗಿ ಬರ್ತಾರೆ. ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅದು ಬಿಗ್ ಹಿಟ್ ಆಗುತ್ತೆ, ಸೆನ್ಸೇಷನ್ ಆಗುತ್ತೆ ಸಿನಿಮಾ. ಎಲ್ಲರೂ ತುಂಬಾ ಹೊಗಳ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಹುಡುಗ ಅಂತೇಳಿ. ಯಾಕಂದ್ರೆ ನಾವು ಗೊತ್ತು, ಡ್ಯಾನ್ಸ್ ಕಿಂಗ್ ಇಲ್ಲಿರೋರು. ಸೊ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ತುಂಬಾ ಜನ ತುಂಬಾ ಹೊಗಳ್ತಾರೆ. ಸೊ ಅದರಿಂದ ಅವ್ರು ನೆಕ್ಸ್ಟ್ ಮತ್ತೆ ಅಭಿ ಮಾಡ್ತಾರೆ. ಮೌರ್ಯ, ವೀರ ಕನ್ನಡಿಗ, ಈ ತರ ತುಂಬಾ ಮೂವಿಗಳು ಮಾಡ್ತಾ ಅವರು ಒಳ್ಳೆ ಆಕ್ಟರ್ ಅಂತಾನು ಅನ್ಸ್ಕೊಳ್ತಾರೆ. ಅವ್ರು ತುಂಬಾ ಮೂವೀಸ್ಗಳಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ, ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಬಂದಿದೆ, ಬೆಸ್ಟ್ ಮೂವಿ ಅವಾರ್ಡ್ ಬಂದಿದೆ. ಸೊ ಇದೆಲ್ಲ ನಾವು ನೋಡಿದೀವಿ. ಅವ್ರ ಸಿನಿಮಾನ ನಾವು ಪ್ರತಿಯೊಂದನ್ನು ನಾವು ಇಲ್ಲಿ ತನಕ ನೋಡ್ಕೊಂಡೇ ಬಂದಿದ್ದೀವಿ. ಅವರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಸೊ ಅವ್ರ ಪರ್ಸನಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ, ಅವರು ಸಿನಿಮಾ ಲೈಫ್ ಬಗ್ಗೆ ಮಾತಾಡ್ಬೇಕಾದ್ರೆ, ಅವರು ಆಕ್ಟರ್ ಮಾತ್ರ ಅಲ್ಲ, ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ರು, ಆಮೇಲೆ ಪ್ರೊಡ್ಯೂಸರ್ ಆಗಿದ್ರು, ಆಮೇಲೆ ಟೆಲಿವಿಷನ್ ರಿಪ್ರೆಸೆಂಟರ್ ಆಗಿದ್ರು, ಆಮೇಲೆ ಫಿಲಂಥ್ರಪಿಸ್ಟ್ ಕೂಡ ಆಗಿದ್ರು. ಸೊ ಟೆಲಿವಿಷನ್ ರಿಪ್ರೆಸೆಂಟರ್ ನಾವೆಲ್ಲರೂ ನೋಡಿದೀವಿ, ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಲಿಕ್ಕೆ ಅಂತಾನೆ ತುಂಬಾ ಜನರು ಆ ಶೋನ ನೋಡ್ತಾ ಇದ್ರು. ಕರ್ನಾಟಕದಲ್ಲೇ ಒನ್ ಆಫ್ ದ ಬೆಸ್ಟ್ ರಿಯಾಲಿಟಿ ಶೋ ಆಗಿ ಕೂಡ ಅದಿತ್ತು. ಯಾಕಂದ್ರೆ ಅಲ್ಲಿ ಹೋಸ್ಟ್ ಇರೋದು ನಮ್ಮ ದೇವರು, ನಮ್ಮ ಬಾಸ್
ಪುನೀತ್ ರಾಜ್ಕುಮಾರ್ ಅವರು. ಸೊ ಅದನ್ನ ನೋಡಕ್ಕೆ ತುಂಬಾ ಜನ ಕಾಯ್ತಾ ಇದ್ರು ಎವ್ರಿ ಡೇ ಕೂಡ. ಆ ಶೋ ಒನ್ ಆಫ್ ದ ಬೆಸ್ಟ್ ಶೋ ಆಗಿತ್ತು. ಆಮೇಲೆ ಎಷ್ಟು ಸಾಂಗ್ಸ್ ಆಡಿದ್ದಾರೆ ನಮ್ ಬಾಸ್, ಎಷ್ಟು ಸಾಂಗ್ಸ್ ಆಡಿದ್ದಾರೆ, ಎಷ್ಟು ಆ ವಾಯ್ಸ್ ಕೇಳಿದ್ರೆ ನಿಜವಾಗ್ಲು ಇವಾಗ ಇವತ್ತಿನ ದಿನ ನಾನು ಒಂದು ಸ್ಟ್ಯಾಚ್ಯೂ ಹತ್ರ ಹೋಗಿದ್ದೆ. ಆ ಸ್ಟ್ಯಾಚ್ಯೂ ಹತ್ರ ಹೋಗಿ ಅಲ್ಲಿ ಪೂಜೆ ಆಯ್ತು, ಆಮೇಲೆ ಪ್ರಸಾದ ತಗೊಂಡು ಬರ್ಬೇಕಾದ್ರೆ ಒಂದು ಸಾಂಗ್ ಕೇಳ್ತಾ ಇದ್ದೆ. ಅದರಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಂತ ಆ ವಾಯ್ಸ್ ಬಂತು ನನ್ಗೆ. ಆ ವಾಯ್ಸ್ ಕೇಳಿದ ತಕ್ಷಣ ನನಗೆ ಕಣ್ಣಲ್ಲಿ ನೀರೇ ಬಂತು. ಯಾಕಂದ್ರೆ ಅಂತ ಮನುಷ್ಯನ ನಾವು ಇವತ್ತು ಕಳ್ಕೊಂಡಿದೀವಿ. ಆ ಮನುಷ್ಯ ನಮ್ಮ ಮಧ್ಯದಲ್ಲಿ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಕಾರ್ಯಗಳು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಸ್ಕೂಲ್ಸ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಇನ್ನೊಂದು ಸ್ಪೆಷಾಲಿಟಿ ಅವ್ರೇನಂದ್ರೆ ಬಲಗೈಯಿಂದ ಮಾಡಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತಾರಲ್ಲ, ಆ ತರ ಅವರು ಸಾಯೋವರೆಗೂ ಹೇಳೇ ಇಲ್ಲ ಏನೇನ್ ಮಾಡಿದ್ದಾರೆ ಅಂತ. ಅವ್ರು ಸತ್ತ ಮೇಲೆ ಎಷ್ಟು ಜನ ಹೊರಗಡೆ ಬಂದು ಹೇಳ್ಕೊಂಡಿದ್ದಾರೆ ಅವ್ರು ಏನೇನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದರಿಂದ ಈ ದಿನ 4 ವರ್ಷದ ಹಿಂದೆ ಯಾವತ್ತು ಅನೌನ್ಸ್ ಮಾಡ್ತಾರಲ್ಲ ಟಿವಿಯಲ್ಲಿ ನಮ್ಗೆ, ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಅಂತ ಅಂದಾಗ ಒಂದು ಕ್ಷಣ ಕರ್ನಾಟಕ ಸ್ತಬ್ಧ ಹೋಗುತ್ತೆ, ಶಾಕ್ ಆಗಿ ಹೋಗುತ್ತೆ. ಇಡೀ ಸೌತ್ ಇಂಡಿಯಾನೇ ಶಾಕ್ ಆಗಿ ಹೋಗುತ್ತೆ, ಇಡೀ ಇಂಡಿಯಾ ವೈಡ್ ನ್ಯೂಸ್ ಆಗುತ್ತೆ. ಒಬ್ಬ ಮನುಷ್ಯ ಎಷ್ಟು ಹೆಲ್ದಿ ಮನುಷ್ಯ, ಎಷ್ಟು ಜಿಮ್ಗೆ ಹೋಗ್ತಾರೆ, ಎಷ್ಟು ಅಚ್ಚುಕಟ್ಟಾಗಿ ಜಿಮ್ ಮಾಡ್ತಾರೆ, ಒಳ್ಳೆ ಪದಾರ್ಥ ತಿಂತಾರೆ, ಸ್ಟಂಟ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಇಂಥ ಮನುಷ್ಯ ಕಾರ್ಡಿಯಾಕ್ ಅರೆಸ್ಟ್ ಇಂದ ಇವತ್ತಿನ ದಿನ 4 ವರ್ಷಗಳ ಹಿಂದೆ 2021ರಲ್ಲಿ ಸಾಯ್ತಾರೆ ಅನ್ನೋದು ನಿಜವಾಗ್ಲೂ ಅದೊಂದು ದುರಂತನೇ ಅನ್ಕೋಬಹುದು. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಮನುಷ್ಯನೇ ನಮ್ಮನ್ನ ಬಿಟ್ಟು ಅಗಲಿ ಹೋಗ್ತಾರಲ್ಲ, ಅದನ್ನ ನಿಜವಾಗ್ಲೂ ಕನ್ನಡಿಗರು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅಪ್ಪು ಇಲ್ಲ ಅನ್ನೋದು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಒಂಥರ ನೋವು ಮನಸ್ಸಲ್ಲಿ. ಅಪ್ಪು ಫ್ಯಾನ್ಸ್ಗೆ ಅದು ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ನನ್ನ ಅಪ್ಪು ಫ್ಯಾನ್ಸ್ಗೆ ಜೀವನ ಪೂರ್ತಿ ನಾವು ಸಾಯೋವರೆಗೂ ಕಾಡ್ತಾ ಇರುತ್ತೆ ಅಪ್ಪು ಇಲ್ಲದೆ ಇರೋದನ್ನು. ಇದು ಮಾತ್ರ ಸತ್ಯ, ಇದರಲ್ಲಿ ಬೇರೆ ಮಾತೇ ಇಲ್ಲ. ಅಂಡ್ ಅವರು ಒಂದು ಫಿಲಂಥ್ರೋಪಿಸ್ಟ್ ಕೂಡ ಆಗಿದ್ರು. ಹಂಗಂದ್ರೆ ಅವರು ಜನರಿಗೆ ಹೆಲ್ಪ್ ಮಾಡೋದು, ಸ್ಪೆಷಲಿ ಹಣದ ಸಹಾಯ ಏನಾದ್ರೆ ಮಾಡೋದು, ಬಟ್ ಮಾಡಿದ್ದು ಯಾರಿಗೂ ಹೇಳೋ ಮನುಷ್ಯನೇ ಅಲ್ಲ ಅವರು. ಸೊ ಅಂತ ಒಂದು ದೊಡ್ಡ ಮನಸ್ಸುಳ್ಳ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಬಟ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ನೆನೆಸ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಅಂತ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರೋದು ನಿಜವಾಗ್ಲೂ ತುಂಬಾ ದುಃಖಕರವಾದದ್ದು. ಇದು ದುಃಖಕರ ದಿನ. ಇದು 29 ಅಕ್ಟೋಬರ್ ಒಂದು ಕರಾಳ ದಿನ, ನಿಜವಾಗ್ಲೂ ಕರಾಳ ದಿನ. ಇದು ಯಾವ ಫ್ಯಾನ್ಸ್ಗೂ ಈ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಬೇರೆ ಬೇರೆ ಫ್ಯಾನ್ಸ್ ಅವರ ಹೀರೋ ಸೆಲೆಬ್ರೇಷನ್ಸ್, ಫಸ್ಟ್ ಡೇ ಫಸ್ಟ್ ಶೋ, ಟ್ರೈಲರ್ ಅವೆಲ್ಲ ಎಂಜಾಯ್ ಮಾಡ್ತಿದ್ರೆ ಆ ಭಾಗ್ಯ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಇಲ್ದಂಗೆ ಆಗೋಯ್ತು. ಸ್ಪೆಷಲಿ ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಆಸ್ ಎ ಡಯರ್ಡ್ ಫ್ಯಾನ್ ನಾನು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಸೊ ನಮ್ಗೆ ಆ ದಿನಗಳಿಲ್ಲ, ಬಟ್ ಅವರ ಆಲ್ರೆಡಿ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ರಿಲೀಸ್ ಮಾಡಿ ಪ್ರತಿಯೊಂದು ಬರ್ತ್ಡೇಗೆ ಒಂದೊಂದು ಸಿನಿಮಾ ರಿಲೀಸ್ನ ನಾವು ಹಬ್ಬದಕ್ಕಿಂತ ಏನು ಕಡಿಮೆ ಆಗಿ ಸೆಲೆಬ್ರೇಷನ್ ಮಾಡ್ತಿಲ್ಲ. ಆ ಸೆಲೆಬ್ರೇಷನ್ ತುಂಬಾ ಜೋರಾಗೆ ನಡೆಯುತ್ತೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಸೊ ಇಂಥ ಮನುಷ್ಯನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ. ಅಂತ ವ್ಯಕ್ತಿ, ಅಂತ ವ್ಯಕ್ತಿತ್ವ ಅವರು. ಸೊ ಈ ಪುನೀತ್ ರಾಜ್ಕುಮಾರ್ ಅವರ ಲೈಫ್ ಜರ್ನಿನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರು ಮಾಡಿದ ಕೆಲಸಗಳನ್ನು ಕೂಡ ನಾವು ನಮ್ಮ ಲೈಫಲ್ಲಿ ಅಳವಡಿಸಿಕೊಂಡು ಹೆಲ್ಪ್ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು. ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಜೀವನ ನಾವು ಚೆನ್ನಾಗಿದ್ದೀವ ಸಾಕು, ಆಮೇಲೆ ಬೇರೆ. ಅಂಡ್ ಇನ್ನೊಬ್ರಿಗೆ ಯಾವತ್ತೂ ತೊಂದರೆ ಮಾಡಬಾರ್ದು. ಸೊ ಇದೇ ಅವರು ಕೊನೆವರೆಗೂ ಹೇಳಿದ್ದು. ಅಂಡ್ ಅವರ ಒಂದು ಸಿನಿಮಾದ ಡೈಲಾಗ್ ಬರುತ್ತೆ, ಹಿಂದೇನಾಯ್ತೋ ನೆನಪಿಲ್ಲ, ಮುಂದೆ ಏನಾಯ್ತೋ ಗೊತ್ತಿಲ್ಲ, ನಾವ್ ಎಲ್ ಮಲಗ್ತೀವಿ, ಹೆಂಗಿರ್ತೀವಿ ಎಲ್ಲ ಬರ್ದ್ಬಿಟ್ಟವನೇ ದೇವ್ರು, ಎಲ್ಲ ವಿಧಿ ನಮ್ ಕೈಯಲ್ಲಿ ಏನು ಇಲ್ಲ ಅಂತ. ಸೊ ಇರೋಷ್ಟು ದಿನ ಹ್ಯಾಪಿಯಾಗಿ ನಗನಗ್ತಾ ನಮ್ಮವ್ರ ಜೊತೆ ನಾವು ನಮ್ಮನ್ನ ಯಾರು ಬೇಕೋ ಅನ್ಕೊಂತಾರೋ ಅವ್ರ ಜೊತೆ ನಾವು ಚೆನ್ನಾಗಿದ್ದು ಬಾಳಿ ಹೋಗ್ಬೇಕೆ ಹೊರತು ಈ ದ್ವೇಷ, ಕೋಪ ಇವೆಲ್ಲ ಬಿಡ್ಬೇಕು ಅನ್ನೋದೇ ಅವರ ಉದ್ದೇಶ ಕೂಡ ಆಗಿತ್ತು. ಫ್ಯಾನ್ ವಾರ್ಗಳು ಕೂಡ ಮಾಡಬಾರ್ದು ಅನ್ನೋದು ಪುನೀತ್ ರಾಜ್ಕುಮಾರ್ ಅವರ ಉದ್ದೇಶ ಆಗಿತ್ತು. ಇತ್ತೀಚೆಗೆ ನಾವು ನೋಡ್ತಿರ್ತೀವಿ, ತುಂಬಾ ಆ ಹೀರೋ ಅಂತ ಜಗಳ ಮಾಡ್ತಿರ್ತಾರೆ. ಬಟ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಏನ್ ಹೇಳಿದ್ದಾರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ, ಎಲ್ಲ ಒಂದೇ ಇಲ್ಲಿ ಅಂತ. ಸೊ ಆ ತರ ಇನ್ಸ್ಪೈರಿಂಗ್ ಆಕ್ಟರ್ ಮತ್ತೆ ಸಿಗೋದು ತುಂಬಾ ರೇರ್, ಸಿಗಲ್ಲ ಅನ್ಸುತ್ತೆ. ಯಾಕಂದ್ರೆ ಒಬ್ಬನೇ ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ ಅಷ್ಟೇ. ಈ ನಮ್ಮ ಕರ್ನಾಟಕಕ್ಕೆ, ಈ ನಮ್ಮ ಪ್ರಪಂಚಕ್ಕೆ, ಈ ನಮ್ಮ ದೇಶಕ್ಕೆ ಒಬ್ಬರೇ ಪುನೀತ್ ರಾಜ್ಕುಮಾರ್, ಮತ್ತೆ ಬರಲ್ಲ ಅಷ್ಟೇ. ಸೊ ಅವರಂತ ಡ್ಯಾನ್ಸರ್ ಯಾರಿದ್ದಾರೆ ಹೇಳಿ ಕರ್ನಾಟಕ ಇಂಡಸ್ಟ್ರಿಯಲ್ಲಿ? ಬೇರೆ ಡ್ಯಾನ್ಸರ್ ಯಾರಾದ್ರೂ ಬರಕ್ ಸಾಧ್ಯನೇ ಇಲ್ಲ.
ಆ ಥರ ಡ್ಯಾನ್ಸ್, ಆ ಥರ ಸ್ಟಂಟ್ಸ್, ಆ ಥರ ಫೈಟ್ಸ್ ಮಾಡೋಕ್ಕೆ ಯಾರು ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಸ್ಪೆಷಲಿ. ಸೊ ನಮಗೆ ಸೌತ್ ಇಂಡಿಯಾ ವೈಸ್ ನಾವು ನೋಡ್ಕೊಂಡ್ರೆ ಒನ್ ಆಫ್ ದ ಗ್ರೇಟ್ ಡ್ಯಾನ್ಸರ್ಸ್ ಅವರು. ತುಂಬಾ ದೊಡ್ಡ ಈ ತೆಲುಗು ತಮಿಳ್ ಡ್ಯಾನ್ಸರ್ಸ್ಗೆ ಟಾಪ್ ಅಲ್ಲಿ ಇರ್ತಾರೆ ಅವ್ರು. ಯಾವಾಗಲೂ ಒಂದು ಕಾಂಪಿಟೇಷನ್ ಕೊಡೋ ರೇಂಜ್ಗೆ ಇರ್ತಾರೆ ಅವರು. ಬಟ್ ಬೆಸ್ಟ್, ಅದರಲ್ಲೂ ಕೂಡ ಬೆಸ್ಟೇ ಕೊಡ್ತಾರೆ ಹೊರತು ಯಾವತ್ತೂ ಕಡಿಮೆ ಇಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಡ್ಯಾನ್ಸರ್ಸ್ ಇನ್ ಇಂಡಿಯಾ ಅಂಡ್ ವರ್ಲ್ಡ್ ಕೂಡ. ಸೊ ಸಖತ್ ಡ್ಯಾನ್ಸರ್, ಸಖತ್ ಆಕ್ಟರ್ ಕೂಡ. ಒಳ್ಳೆಯ ಮನಸ್ಸು ಅದು ತುಂಬಾ ಮುಖ್ಯವಾದದ್ದು ಅವರಿಗೆ ಇದ್ದಿದ್ದು. ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವ್ರು ಮಾಡಿದ್ದೆಲ್ಲೂ ಹೇಳ್ಕೊಂಡಿಲ್ಲ. ಸೊ ಅದು ಅವರ ವ್ಯಕ್ತಿತ್ವವನ್ನು ತೋರಿಸ್ಕೊಡುತ್ತೆ. ಸೊ ಅದರಿಂದ ಇವತ್ತು ಕರ್ನಾಟಕದ ಜನತೆ ಎಲ್ಲರೂ ಒಂದು ನೋವಿನ ಸಾಂತ್ವನದಲ್ಲೇ ಇದ್ದಾರೆ. ಯಾಕಂದ್ರೆ ಅಪ್ಪು ಆಗಲಿ 4 ವರ್ಷ ಆಯ್ತು, ಅವರ ಫ್ಯಾನ್ಸ್ ಗಳಿಗೆ 4 ವರ್ಷ 40 ವರ್ಷ ಅಲ್ಲ 400 ವರ್ಷ ಆದ್ರೂ ಈ ನೋವು ಇವತ್ತಿನ ದಿನ ಬಂದೇ ಬರುತ್ತೆ. ಅಂಡ್ ಅವರ ಬರ್ತ್ಡೇ ದಿನವನ್ನು ಗವರ್ಮೆಂಟ್ ಇನ್ಸ್ಪಿರೇಷನ್ ಡೇ ಆಗಿ ಕೂಡ ಅನೌನ್ಸ್ ಮಾಡಿದೆ. ಅದು ಒಂದು ದೊಡ್ಡ ಅಚೀವ್ಮೆಂಟ್ನೇ ಅಂತಾನೆ ಅನ್ಬೋದು. ಒಬ್ಬರ ಬರ್ತ್ಡೇ ಡೇಟ್ ಅನ್ನು ಇನ್ಸ್ಪಿರೇಷನ್ ಡೇ ಆಗಿ ಅನೌನ್ಸ್ ಮಾಡೋದು ನಿಜವಾಗ್ಲೂ ಗ್ರೇಟೇ. ಅಂಡ್ ಅವರ ಎಲ್ಲ ಸಿನಿಮಾಗಳಿಗೆ ಅವಾರ್ಡ್ಸ್ ಕೂಡ ತುಂಬಾ ಚೆನ್ನಾಗೇ ಬಂದಿದೆ. ಟೋಟಲ್ 32 ನಾಮಿನೇಷನ್ಸ್ ಅಲ್ಲಿ ಅವರು 21 ಅವಾರ್ಡ್ಸ್ ಹೊಡೆದಿದ್ದಾರೆ. ಅದರಲ್ಲಿ ಸೈಮಾ, ಫಿಲ್ಮ್ ಫೇರ್ ಅವಾರ್ಡ್ ಸೌತ್, ಫಿಲ್ಮ್ ಫೇರ್ ಅವಾರ್ಡ್ ಸ್ಟೇಟ್ ಕರ್ನಾಟಕ, ಅಂಡ್ ಆಮೇಲೆ ಒಂದು ನ್ಯಾಷನಲ್ ಅವಾರ್ಡ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ 10ನೇ ಏಜ್ ಅಲ್ಲಿ ಅವ್ರು ಹೊಡೆದ್ಬಿಟ್ಟಿದ್ದಾರೆ. ಬೆಟ್ಟದ ಹೂ ಸಿನಿಮಾ ರಾಮು ಕ್ಯಾರೆಕ್ಟರ್ಗೆ ಸಖತ್ತಾಗಿರೋ ಒಂದು ಲೈಕ್ ಯಾರಿಗೂ ಅದು ಅಷ್ಟು ಈಸಿಯಾಗಿ ಬರಲ್ಲ ನ್ಯಾಷನಲ್ ಅವಾರ್ಡ್. ಅವರು ಚಿಕ್ಕ ವಯಸ್ಸಲ್ಲೇ ತಗೊಂಡಿರೋದು ತುಂಬಾ ಗ್ರೇಟ್, ಅದು ತುಂಬಾ ಗ್ರೇಟ್ ಅನ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ. ಅಂಡ್ ಅವರು ಸಿಂಗರ್ ಕೂಡ ಎಷ್ಟು ಚೆನ್ನಾಗಿ ಸಿಂಗ್ ಮಾಡ್ತಾರೆ ಅವರು. ಎಷ್ಟು ಒಳ್ಳೆ ಸಿಂಗರ್ ಅವರು. ಅವರ ವಾಯ್ಸ್ಗೆ ಫಿದಾ ಆಗಿರೋರೇ ಇಲ್ಲ. ಆ ತರ ತುಂಬಾ ಒಳ್ಳೆ ವಾಯ್ಸ್ ಅದು. ಸೊ ಆ ವಾಯ್ಸ್, ಆ ದೇಹ ಅದು ನಮ್ಮ ಮಧ್ಯದಲ್ಲಿ ಇಲ್ಲ. ಬಟ್ ಜೊತೆಗಿರದ ಜೀವ ಎಂದೆಂದಿಗೂ ಜೀವ ಅಂತ ಅನ್ನಂಗೆ ಪ್ರತಿಯೊಬ್ಬರ ಅಪ್ಪು ಫ್ಯಾನ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬದುಕೇ ಇರ್ತಾರೆ. ಇನ್ನು 44 ವರ್ಷ ಅಲ್ಲ, ಎಷ್ಟೇ ವರ್ಷ ಆಗ್ಲಿ ಈ ಪ್ರೀತಿ ಯಾವತ್ತೂ ಮುಗಿಯಲ್ಲ. ಪ್ರತಿಯೊಬ್ಬ ಅಪ್ಪು ಫ್ಯಾನ್ ಸಾಯೋವರೆಗೂ ಆ ಪ್ರೀತಿ ಇದ್ದೇ ಇರುತ್ತೆ, ಸತ್ತ ಮೇಲೇನೂ ಪ್ರೀತಿ ಇದ್ದೇ ಇರುತ್ತೆ. ಸೊ ಇದು ಫ್ರೆಂಡ್ ಇವತ್ತಿನ ಟಾಪಿಕ್. ಸೊ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋನ ಅಪ್ಪು ಫ್ಯಾನ್ಸ್ಗೆ ಶೇರ್ ಮಾಡಿ. ಅವರ ಕಮೆಂಟ್ಸ್, ಅವರ ಭಾವನೆಗಳು ಏನಿದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಸ್. ಒಂದು ಸಬ್ಸ್ಕ್ರೈಬ್ ಮುಖಾಂತರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.